ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದರು. ಈಗ MP ಎಲೆಕ್ಷನ್ ಮುಗೀತು. ಈಗ ಮತ್ತೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಇಷ್ಟರಲ್ಲೇ ನಡೆಯುವ ಅವಕಾಶವಿದೆ. ಆದರೆ ಈ ಚುನಾವಣೆಯಲ್ಲಿ ಕೂಡ BJP JDS ಮೈತ್ರಿ ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ನಷ್ಟವಾಗುವ ಅವಕಾಶವಿದೆ. ಇದರಲ್ಲಿ ರಾಮನಗರ ಜಿಲ್ಲೆಯಲ್ಲಂತೂ DK ಶಿವಕುಮಾರ್ ಸುರೇಶ್ ಅವರಿಗೆ ತುಂಬ ರಾಜಕೀಯ ಎಡವಟ್ಟಾಗುವ ಅವಕಾಶ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಲ್ಲಿ JDS BJP ಮೈತ್ರಿ ಇದ್ದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಯಾತಕ್ಕಂತಂದರೆ ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರು ಮಾತ್ರ ಸೀಮಿತ, ಪದವೀಧರ ಕ್ಷೇತ್ರಕ್ಕೆ ಪದವೀಧರರು ಮಾತ್ರ ಸೀಮಿತವಾಗಿರೋದ್ರಿಂದ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಲು ಸಾಧ್ಯವಾಯಿತು. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ BJP ಅಭ್ಯರ್ಥಿ ಗೆದ್ದ ನಂತರ ಮತ್ತೆ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಸಮಸ್ಯೆಗಳು ಎದುರಾಗುವ ಅವಕಾಶವಿರೋದರಿಂದ ಕಾಂಗ್ರೆಸ್ನವರಿಗೆ ಭಾಳ ಇದಾಗ್ತೈತೆ. ಈಗ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರ ಗೆದ್ದರೂ ಕೂಡ ಸಂಸತ್ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಸೋಲಾಗಿರೋದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಪೆಟ್ಟಾಗಿದೆ. ಆದ್ದರಿಂದ ಅಲ್ಲಿನ ಕಾಂಗ್ರೆಸ್ ಮುಖಂಡರುಗಳು ಅಂದರೆ DK ಶಿವಕುಮಾರು ಮತ್ತು DK ಸುರೇಶ್ ಅವರಿಗೆ ರಾಜಕೀಯವಾಗಿ ಸ್ವಲ್ಪ ಎದುರಾಳಿಗಳು ಗಟ್ಟಿಯಾಗಿದ್ದಾರೆ ಅಂತ ಒಂದು ಮಟ್ಟಕ್ಕೆ ಬಂದೈತೆ. ಇದರ ಮಟ್ಟಕ್ಕೆ ಈಗಿದ್ರೆ ಈಗ ಜಿಲ್ಲಾ ಪಂಚಾಯಿತಿ ಚುನಾವಣೆ ಮತ್ತು ತಾಲೂಕಾ ಪಂಚಾಯಿತಿಯಲ್ಲಿ ಚುನಾವಣೆಯಲ್ಲೂ ಕೂಡ ಎದುರಿಸಬೇಕಾದ್ರೆ ಮೈತ್ರಿ ಆದರೆ BJP JDS ಮೈತ್ರಿ ಆದರೆ ಕಾಂಗ್ರೆಸ್ಗೆ ಭಾಳ ಗಟ್ಟಿ ಸ್ಪರ್ಧೆಯನ್ನು ನೀಡೋದಕ್ಕೆ BJP ಮತ್ತು JDS ಸಿದ್ಧವಾಗಿದೆ. ಯಾತಕ್ಕೆ ಸಿದ್ಧವಾಗೈತೆ ಅಂತಂದರೆ ಈಗ MP ಎಲೆಕ್ಷನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವರನ್ನು ಸೋಲಿಸಿರೋದ್ರಿಂದ ಈ ಮೈತ್ರಿಯಿಂದ ಸೋಲಿಸಿದ್ದೀವಿ. ಈ ಮೈತ್ರಿ ಹಿಂಗೆ ಮುಂದುವರಿಸ್ಕೊಂಡು ಹೋದರೆ ನಮಗೆ ಬಲ ಇರುತ್ತೆ ಅನ್ನೋದನ್ನು JDS BJP ಗುರುತಿಸಿದೆ. ಆ ಗುರುತಿಸಿರೋದ್ರಿಂದನೇ ಈಗ JDS ಸಹಕಾರ BJPಗೆ ಭಾಳ ಅವಶ್ಯಕತೆ ಐತೆ. ಹಲವಾರು ಕ್ಷೇತ್ರಗಳಲ್ಲಿ JDS ಮೈತ್ರಿ ಮತ್ತು JDS ಸಹಕಾರದಿಂದನೇ BJP ಅವರು ಗೆಲ್ಲಲು ಸಾಧ್ಯವಾಯಿತು. ಇದು BJP ಕೂಡ ಭಾಳ ಯೋಚನೆ ಮಾಡ್ತಾಯಿದೆ. JDS ಪಕ್ಷ ನಮ್ಮ ಜೊತೆಯಲ್ಲಿ ಇದ್ದರೇ ನಾವು ಗೆಲ್ಲಲು ಅವಕಾಶವಿದೆ. ಅದಕ್ಕೆ ಈ ಮೈತ್ರಿಯನ್ನು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ BJP JDS ಗುರಿ. ಮತ್ತೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರು ಸೋತಿದ್ದಿದ್ರೆ BJPಗೂ ಕೂಡ ಭಾಳ ಇದಾಗೋದು, ಸಮಸ್ಯೆ ಆಗೋದು. ಈಗ ಕಾಂಗ್ರೆಸ್ಗೆ ಭದ್ರಕೋಟೆಯಾಗಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು BJPನವರು ಗೆಲ್ಲಿಸ್ಕೊಂಡಿರೋದ್ರಿಂದ ಅಲ್ಲಿ DK ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಎದುರಿಸಲು BJP ಮತ್ತು JDSನವರು ಬಹಳ ಸಜ್ಜಾಗ್ತಾ ಇದ್ದಾರೆ. ಇಷ್ಟು ದಿನ ಏನು ಈ JDS BJP ಮೈತ್ರಿ ಆಗೋಕೆ ಮುನ್ನ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಮತ್ತು JDS ನೇರ ಸ್ಪರ್ಧೆ ಇತ್ತು. ನೇರ ಸ್ಪರ್ಧೆ ಅಂತಂದರೆ ಹಳ್ಳಿಗಳ ಕಡೆ ಕಾಂಗ್ರೆಸ್ಸು JDS ಬಿಟ್ಟರೆ BJP ಅಲ್ಲಲ್ಲಿ ಸ್ವಲ್ಪ ಮಟ್ಟಕ್ಕೆ ಇತ್ತು. ಇವಾಗ ಮೈತ್ರಿ ಆಗಿರೋದ್ರಿಂದ ಬಲ ತುಂಬಿಸ್ಕೊಂಡು ಬಿಟ್ಟಿದೆ BJP ಮತ್ತು JDS. ಈ ನಡುವೆ MLC ಇದ್ದಾರಲ್ಲ, ಯೋಗೇಶ್ವರ್ ಅಂತ ವ್ಯಕ್ತಿ ಅಲ್ಲಿ ಪ್ರಬಲವಾಗಿದ್ದರೂ ಕೂಡ BJP ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದಂಗಿತ್ತು. ಈ ಲೋಕಸಭಾ ಚುನಾವಣೆ ಗೆದ್ದಿರೋದ್ರಿಂದ BJPಗೆ JDS ಭಾಳ ಬಲ ತುಂಬೈತೆ. ಹೀಗಾಗಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕಾ ಪಂಚಾಯಿತಿ ಚುನಾವಣೆಯಲ್ಲಿ ಕೂಡ ಮೈತ್ರಿಯನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು ಅಂತೇಳಿ ಎರಡು ಪಕ್ಷಗಳು ನಿರ್ಣಯಿಸಿರೋದ್ರಿಂದ
ಕಾಂಗ್ರೆಸ್ ಪ್ರಬಲ ಪೈಪೋಟಿಯನ್ನು ಎದುರಿಸಬೇಕಾಗುತ್ತೆ. ಚನ್ನಪಟ್ಟಣ ಶಾಸಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸಂಸತ್ಗೆ ಆಯ್ಕೆಯಾಗಿದ್ದಾರೆ. ಅದರಿಂದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಖಾಲಿ ಆಗಿರೋದ್ರಿಂದ ಅಲ್ಲಿ ಚುನಾವಣೆ ನಡೆಯುವ ಅವಕಾಶ ಇದೆ. 6 ತಿಂಗಳು ಒಳಗಡೆ ಅಲ್ಲಿ ಚುನಾವಣೆ ನಡೆಯುತ್ತೆ. ಆ 6 ತಿಂಗಳು ಒಳಗಡೆ ಚುನಾವಣೆ ನಡೀತಾ ಇರೋದ್ರಿಂದ ಅಲ್ಲಾದರೂ ಕೂಡ ಉಪಚುನಾವಣೆ ನಡೆಯುತ್ತಲ್ಲ, ಆ ಉಪಚುನಾವಣೆಯಲ್ಲಾದರೂ ಕೂಡ ನಾವು ಗೆಲ್ಲಲೇಬೇಕು ಅಂತ ಹೇಳಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಮಾಜಿ ಸಂಸದ DK ಸುರೇಶ್ ಅವರು ಕೂಡ ಬಹಳ ಪ್ರಯತ್ನ ಮಾಡೋ ಅವಕಾಶ ಇದೆ. ಇದರ ಜೊತೆಯಲ್ಲಿ ಈ ಸೋಲುಕು ಕಾರಣ ಏನು ಅನ್ನೋದ್ರ ಬಗ್ಗೆ DK ಶಿವಕುಮಾರ್ ಮತ್ತು DK ಸುರೇಶ್ ಅವರು ಪಕ್ಷದಲ್ಲಿ ಕೆಂಡಾಮಂಡಲಾಗಿದ್ದಾರಂತೆ. ನಾವು ಹೆಂಗೆ ಸೋಲ್ತೀವಿ, ಸೋಲೋಕ್ಕೆ ಕಾರಣ ಏನು, ನಾವು ಇಷ್ಟು ದಿನ ಉಪಮುಖ್ಯಮಂತ್ರಿ ಆಗಿದ್ದು 1 ವರ್ಷದಿಂದ ಹಲವಾರು ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಾವು ಜನಕ್ಕೆ ಕೊಟ್ಟರೂ ಕೂಡ ಸೋಲಲು ಕಾರಣ ಏನು ಎಂಬುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಇಲ್ಲಿ ಇನ್ನೊಂದು ಮಾತನ್ನು ಹೇಳಲೇಬೇಕಾಗತ್ತೆ. ರಾಮನಗರ ಜಿಲ್ಲೆಯಲ್ಲಿ ನಡೆಯುವ ಪ್ರತಿಯೊಂದು ಚುನಾವಣೆ ಕೂಡ DK ಶಿವಕುಮಾರ್ ಮತ್ತು DK ಸುರೇಶ್ ಅವರಿಗೆ ಒಂದು ಸವಾಲಾಗುತ್ತೆ. ಯಾತಕ್ಕೆ ಅಂತಂದರೆ ಅವರು ರಾಜಕೀಯವಾಗಿ ಬಲಿಷ್ಠ ಆಗಬೇಕು ಅಂತಂದರೆ ಚನ್ನಪಟ್ಟಣದ ವಿಧಾನಸಭಾ ಉಪಚುನಾವಣೆಯಲ್ಲಿ ಮತ್ತು ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನು ಕೂಡ ಅವರು ಸವಾಲಾಗಿ ಸ್ವೀಕರಿಸಿ ಮುಂದಕ್ಕೆ ಹೋಗಬೇಕಾಗತ್ತೆ. ಇವರು ತುಂಬ ಪ್ರತಿಷ್ಠೆಯ ರಾಜಕೀಯ DK ಶಿವಕುಮಾರ್ DK ಸುರೇಶ್ ಅವರಿಗೆ. ಯಾತಕ್ಕೆ ಅಂತಂದರೆ MP ಲೋಕಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಸೋತಿರೋದ್ರಿಂದ ಈ ಉಪಚುನಾವಣೆ ಮತ್ತು ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ಲಲೇಬೇಕು ಅನ್ನೋದು ಒಂದು ಪ್ರತಿಷ್ಠೆ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ BJP ಸೋತು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರೋದರಿಂದ ಹೊಸ ಚೈತನ್ಯವನ್ನು ತುಂಬಿದೆ. ಈ ಮೈತ್ರಿ ಪಕ್ಷಗಳು ಎರಡಕ್ಕೂ ಕೂಡ ತುಂಬ ಚೈತನ್ಯವನ್ನು ತುಂಬ ಚೈತನ್ಯವನ್ನು ತುಂಬಿದೆ. ಈಗ ಜಿಲ್ಲೆಯಲ್ಲಿ ಸ್ವಲ್ಪ ಚಿಗುರು ಬಂದಂಗಾಯಿತು. ಅದಕ್ಕೆ ಆ ಚಿಗುರು ಬಂದಿರೋದರಿಂದ ಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲೇನು ದಳಪತಿಗಳನ್ನು ಜೊತೆಯಲ್ಲಿಟ್ಟುಕೊಂಡೇ BJP ಮುಂದುವರಿಬೇಕು ಅನ್ನೋದು ಗುರಿ. ಅದಕ್ಕೆ ಬರುವ ಎಲ್ಲ ಚುನಾವಣೆಯಲ್ಲೂ ಕೂಡ ರಾಮನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು ಕಾಂಗ್ರೆಸ್ ಮುಖಂಡರುಗಳಾಗಿರ್ತಕ್ಕಂಥ DK ಶಿವಕುಮಾರ್ DK ಸುರೇಶ್ ಅವರನ್ನು ಹೊಡಿಬೇಕು ಅಂತಂದರೆ ಈ ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದೇ ಅವರ ಗುರಿ. ರಾಮನಗರ ಜಿಲ್ಲೆಯಲ್ಲಿ ಕೇವಲ ಕಾಂಗ್ರೆಸ್ಸು ಒಂದಕ್ಕೆ ಅಲ್ಲ ಪ್ರತಿಷ್ಠೆ, ಅಲ್ಲಿ BJP ಕೂಡ ಪ್ರತಿಷ್ಠೆ ಇದೆ. ಯಾತಕ್ಕೆ ಅಂತಂದರೆ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸ್ಥಳೀಯ ಚುನಾವಣೆಯಲ್ಲಿ ಸೋತರೆ ಅವರಿಗೂ ಒಂಥರ ಮುಜುಗರ ಆಗುತ್ತೆ. ಅದಕ್ಕೋಸ್ಕರನೇ ಇನ್ನು ನಡೆಯುವ ಪ್ರತಿಯೊಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತುಳಿಬೇಕು, ಕಾಂಗ್ರೆಸ್ ಮುಖಂಡಗಳನ್ನು ತುಳಿಬೇಕು ಅಂತಂದರೆ ನಾವೇ ಗೆಲುವು ಸಾಧಿಸಬೇಕು ಅಂತ ಗುರಿ ಇಟ್ಕೊಂಡೆ BJP ಮತ್ತು JDS ರಾಮನಗರ ಜಿಲ್ಲೆಯಲ್ಲಿ ಮೈತ್ರಿಯಿಂದನೇ ಮುಂದುವರಿಸ್ಕೊಂಡು ಹೋಗೋಕ್ಕೂ ಹೈಕಮಾಂಡ್ ಕೂಡ ತೀರ್ಮಾನ ಕೊಟ್ಟಿದೆ. ಇತ್ತ ಯಡಿಯೂರಪ್ಪನವರಾಗಲಿ ಇತ್ತ HD ಕುಮಾರಸ್ವಾಮಿ ಅವರಾಗಲಿ ಇದೇ ಮೈತ್ರಿಯನ್ನು ಮುಂದುವರಿಸಿಕೊಂಡು DK ಬ್ರದರ್ಸನ್ನು ಎದುರಿಸೋದಂದರೆ ರಾಜಕೀಯ ತಂತ್ರದಲ್ಲಿ ಸೋಲಿಸಬೇಕು ಅನ್ನೋದನ್ನು ಗುರಿ ಇಟ್ಕೊಂಡು ಮೈತ್ರಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ರಾಮನಗರ ಜಿಲ್ಲೆಯ BJP ಮತ್ತು JDS ಮುಖಂಡರುಗಳು ತೀರ್ಮಾನಿಸಿದ್ದಾರೆ ಎಂದು ಪ್ರಚಾರ ನಡೆಯುತ್ತಿದೆ.